ಮತ್ತೆ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ತವರಿಗೆ ಹೋದ ಪತ್ನಿ ಹಿಂತಿರುಗದ ಕಾರಣ ಕಂಗಾಲಾದ ಪತಿ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಪತ್ನಿ ಫೋಟೋ ಹಿಡಿದು ಅಲೆದಾಡ್ತಾ ಇದ್ದಾನೆ. ಬಯಪ್ಪನಹಳ್ಳಿ ನಿವಾಸಿ ಲಕ್ಷ್ಮೀಪತಿ ಕಳೆದ 6 ತಿಂಗಳ ಹಿಂದಷ್ಟೇ ಗೌರಿಬಿದನೂರಿನ ಪ್ರಿಯಾಂಕಾ ಎಂಬಾಕೆಯನ್ನು ಪ್ರೀತಿಸಿ ವಿವಾಹವಾಗಿದ್ದ. ಬೆಂಗಳೂರಿನಲ್ಲೇ ವಾಸವಿದ್ದ ಈ ದಂಪತಿ ಚೆನ್ನಾಗಿ ಸಂಸಾರ ನಡೆಸ್ತಾ ಇತ್ತು. ಆದರೆ ಇತ್ತೀಚೆಗಷ್ಟೇ ತವರಿಗೆ ಹೋಗಿ ಬರೋದಾಗಿ ಹೇಳಿ ಹೋದ ಪ್ರಿಯಾಂಕಾ ಮತ್ತೆ ವಾಪಸ್ಸಾಗಲಿಲ್ಲ. ಇದರಿಂದ ಖುದ್ದು ಪತ್ನಿಯನ್ನ ಕರೆತರೋದಕ್ಕೆ ಹೋದ ಲಕ್ಷ್ಮೀಪತಿ ಯತ್ನ ಪ್ರಯೋಜನವಾಗಲಿಲ್ಲ. ಬದಲಿಗೆ ಪ್ರಿಯಾಂಕಾ ಹಾಗೂ ಆಕೆಯ ಕುಟುಂಬದವರು ಮನೆಯನ್ನೇ ಖಾಲಿ ಮಾಡಿದ್ದಾರೆ. ಇದರಿಂದ ಆತಂಕಗೊಂಡಿರುವ ಪತಿರಾಯ ಪತ್ನಿಗಾಗಿ ಊರೂರು ಅಲೆದಾಡ್ತಾ ಇದ್ದಾನೆ. ಈ ಸಂಬಂಧ ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅವರಮ್ಮನೆ ಕರ್ಕೊಂಡೋಗಿ ನಮ್ಮ ಮದುವೆ ಮಾಡಿದ್ದು ದೇವಸ್ಥಾನ ಹತ್ರ ಕದ್ರಿಯಲ್ಲಿ. ಅಲ್ಲಿಂದ ಅವರು ನಮ್ಮವ್ರು ಬಂದು ಗಲಾಟೆ ಮಾಡ್ತಾರೆ ಅಂದ್ಬಿಟ್ಟು ಅಲ್ಲಿಂದ ಗೌರಿಬಿದನೂರು ಶಿಫ್ಟ್ ಆದ್ವಿ. ಅಲ್ಲಿ ಒಂದು 4 ತಿಂಗಳಿದ್ದು ಅವ್ರ ಮನೆಯಲ್ಲಿ. ಅವ್ರ ಮನೆಯಲ್ಲ ಅವ್ರು 4 ತಿಂಗಳಿದ್ದು ದೊಡ್ಡಬಾಲ ಕೆಲಸಕ್ಕೆ ಹೋಗಿ ಬರ್ತಾಯಿದ್ದು. ಅವರು ಬೈತಾಯಿದ್ರು, ನೀನು ಯಾವಾಗೋ ಹಿಂಗೆ ನಾವೇ ಬರಲ್ಲ ಮನೆ ಹತ್ರಗೆ ಅಂತ. ಆಮೇಲೆ ಇದ್ಕೊಂಡು ಹಿಂಗೆಲ್ಲ ಬಯಸ್ಕೊಳೋದು ಯಾಕೆ, ಇವ್ರ ಮನೇಲಿ ಇದ್ರೆ ತಾನೇ ಬೈಯೋದು, ನಮ್ಮ ಹೆಂಡ್ತಿ ನಾನು ಕರ್ಕೊಂಡು ಹೋಗೋಣ ಅಂತ ಬೆಂಗಳೂರಿಗೆ ಕರ್ಕೊಂಡು ಹೋಯ್ತು. ಆಮೇಲೆ ಬೆಂಗಳೂರು ಒಂದು 2 ತಿಂಗಳಿದ್ದೆ. ಬೆಂಗಳೂರಲ್ಲಿ 2 ತಿಂಗಳಿದ್ದೆ. ಆಮೇಲೆ ನಮ್ಮೂರಲ್ಲಿ ಕೆಲಸ ಸಿಕ್ತು ನಮಗೆ. ನಮ್ಮೂರಲ್ಲಿ ಕೆಲಸ ಸಿಕ್ಕ ನಮ್ಮೂರಿಗೆ ಬಂದುಬಿಟ್ಟೆ. ನಮ್ಮೂರಿಗೆ ಬಂದ ತಕ್ಷಣ ಕೊಪ್ಪಳ ನಗರಸಭೆಯಲ್ಲಿ ಪತ್ನಿಯ ಪವರ್, ಪತಿಯ ದರ್ಬಾರ್ ಎನ್ನುವಂತಾಗಿದೆ. ಹೌದು, 18ನೇ ವಾರ್ಡ್ಗೆ ನಗರೋತ್ಥಾನ ಯೋಜನೆಯಡಿ ಅನುದಾನ ನೀಡದೇ ಇರುವುದನ್ನು ಖಂಡಿಸಿ ವಾರ್ಡ್ ಸದಸ್ಯ ಚನ್ನಪ್ಪ ಕೊಟ್ಯಾಳ್ ಪ್ರತಿಭಟನೆ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಮೌನವಾಗಿದ್ರು. ಪ್ರತಿಭಟನಾ ನಿರತರ ಪ್ರಶ್ನೆಗಳಿಗೆ ಅಧ್ಯಕ್ಷೆ ಲತಾ ಸಂಡೂರ್ ಬದಲು ಪತಿ ವೀರಣ್ಣ ಸಂಡೂರ್ ಉತ್ತರ ಕೊಡ್ತಾ ಇದ್ರು. ಪ್ರತಿಭಟನಾಕಾರರು ಅದೆಷ್ಟೇ ಪ್ರಶ್ನೆಗಳನ್ನ ಕೇಳಿದ್ರೂ ಸಹ ಅಧ್ಯಕ್ಷೆ ತುಟಿ ಪಿಟಿಕ್ ಅನ್ನದೇ ಸುಮ್ಮನೆ ನಿಂತಿದ್ರು. ಅಧ್ಯಕ್ಷೆಯ ಪತಿ ಅದೆಷ್ಟೇ ಮಾತನಾಡಿದ್ರೂ ಸಹ ಅಧಿಕಾರಿಗಳು ಅವರಿಗೆ ಸುಮ್ಮನೆ ಇರಿ ಅನ್ನೋ ಗೋಜಿಗೆ ಹೋಗಲಿಲ್ಲ. ನಗರಸಭೆಯಲ್ಲಿ ಅಧ್ಯಕ್ಷೆಯ ಪತಿಯದ್ದೇ ದರ್ಬಾರು ನಡೆದಿದ್ದು ಆಡಳಿತದ ಎಲ್ಲಾ ವಿಷಯಗಳಿಗೂ ಅಧ್ಯಕ್ಷೆಯ ಪತಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅಂತ ನಗರಸಭೆ ಸದಸ್ಯ ಚನ್ನಪ್ಪ ಕೊಟ್ಯಾಳ್ ಆರೋಪಿಸಿದ್ದಾರೆ. ಈಗ ಯಾವ ವಾರ್ಡ್ನಾಗೆ ಎಲ್ಲೆಲ್ಲಿ ಹೆಚ್ಚಿಗೆ ಹಾಕೊಂಡ್ರ ಅದನ್ನೆಲ್ಲ ಬಿಟ್ಟುಕೊಂಡು ನಿಮ್ಮ ವಾರ್ಡಿಗೆ ಹೆಚ್ಚಿಗೆ ಅಧ್ಯಕ್ಷರು ಬಂದಾರ, ಸ್ಟಾಫ್ ಐತಿ ಐತಂದ್ರಲ್ಲ, ನೀವು ಹಾಕಿಲ್ಲ ಅಂದ್ರೂ ನಾನು ಆಕ್ಷನ್. ನಗರಸಭೆ ಅಧ್ಯಕ್ಷರಿಗೆ ನಾವು ಕೇಳಕ್ ಬಂದ್ರೆ ಮನವಿ ಸಲ್ಲಿಸಿದ್ರ, ಮತ್ತೆ ಪೌರಾಯುಕ್ತರಿಗೆ ಸಲ್ಲಿಸಿದ್ರ. ನಗರಸಭೆ ಅಧ್ಯಕ್ಷರ ಪತಿಯವರು ಬಂದು ಅವರು ನಮ್ಮ ಪ್ರಶ್ನೆಗೆ ಅವರು ಉತ್ತರಿಸ್ತಾ ಇದ್ದಾರೆ. ಅವ್ರ ಉತ್ತರ ನಾವು ಯಾವುದೇ ಕಾರಣಕ್ಕೆ ಕೇಳಲು ಇಷ್ಟಪಡಲ್ಲ. ಇಲ್ಲಿ ಪತ್ನಿಗಿಂತ ಪತಿ ಆಡಳಿತನೇ ನಡೀತಾ ಇದೆ. ಮುನ್ಸಿಪಾಲಿಟಿ ಯಾವುದೇ ಕೆಲಸಕ್ಕಾದ್ರೂ, ಕಾಮಗಾರಿ ಕೆಲಸಕ್ಕಾದ್ರೂ ಅವರೇ ಓಡಾಡ್ತಿದ್ದಾರೆ. ಅವರಿಂದ ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಅವರಿಂದ ಸಹ ಇದ್ದಾರೆ. ಇವನ್ ಮುನ್ಸಿಪಾಲಿಟಿ ಅಧ್ಯಕ್ಷರ ಗಾಡಿಯಾಗ ಅವ್ರ ಪತಿದೇವರೇ ಇರ್ತಾರೆ ವಿನಃ ಅಧ್ಯಕ್ಷರು ಇರೋದಿಲ್ಲ. ಹೌದೌದು, ಅದೇ ತರ ಹೌದು, ಅವ್ರದ್ದು ಪತಿ ದರ್ಬಾರೇ ಇದೆ. ನಮ್ಮ ಪ್ರಶ್ನೆಗೆ ಯಾರು ಅಧ್ಯಕ್ಷರಾತು ಯಾರು ಉತ್ತರ ಕೊಡಲಿಲ್ಲ. ಅಧ್ಯಕ್ಷರ ಪತಿ ಕಪ್ಪು ಕೋಟ್ ಧರಿಸಿ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸಬೇಕಾದ ವಕೀಲನೊಬ್ಬ ಕಳ್ಳರಿಗೆ ಬೆಂಬಲ ನೀಡಿ ತಾನು ಕಳ್ಳನಾದ ವಿಲಕ್ಷಣ ಪ್ರಸಂಗವೊಂದು ದಾವಣಗೆರೆಯಲ್ಲಿ ನಡೆದಿದೆ. ದಾವಣಗೆರೆ ನ್ಯಾಯಾಲಯದ ವಕೀಲನಾದ ಅನಂತಜ್ಯೋತಿ ಪ್ರಕರಣವೊಂದರಲ್ಲಿ ಅಪರಾಧಿಯಾಗಿ ಈಗ ಕಂಬಿ ಹಿಂದೆ ನಿಂತಿದ್ದಾರೆ. 2011ರಲ್ಲಿ ದಾವಣಗೆರೆ ನಗರದ ಎಸ್ಎಸ್ ಲೇಔಟ್ನಲ್ಲಿ ಕಳ್ಳತನವೊಂದು ನಡೆದಿತ್ತು. ಇದರಲ್ಲಿ 4 ಕಳ್ಳರು ಜಿಎಂ ಮೌನೇಶ್ ಅನ್ನೋ ಮನೆಗೆ ನುಗ್ಗಿ 80,000 ನಗದು ಹಾಗೂ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಕದ್ದಿದ್ರು. ಈ ಬಗ್ಗೆ ವಿದ್ಯಾನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ರು. ಈ ಸಂದರ್ಭದಲ್ಲಿ ಕಳ್ಳತನಕ್ಕೆ ಕುಮ್ಮಕ್ಕು ನೀಡಿದ್ದು ಬೇರ್ಯಾರೂ ಅಲ್ಲ, ಅನಂತಜ್ಯೋತಿ ವಕೀಲ ಅಂತ ಕಳ್ಳರು ಬಾಯ್ಬಿಟ್ರು. ಅಲ್ಲದೆ ಇದಕ್ಕೆ ಸಾಕ್ಷ್ಯವೆಂಬಂತೆ ವಕೀಲನ ಕಚೇರಿಯಲ್ಲಿ ಕದ್ದ ಚಿನ್ನಾಭರಣಗಳು ಸಿಕ್ಕಿದ್ವು. ಈ ಬಗ್ಗೆ ವಿದ್ಯಾನಗರ ಪೊಲೀಸರಿಂದ ದಾವಣಗೆರೆ 2ನೇ ಜಿಲ್ಲಾ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದ್ರು. 2 ವರ್ಷಗಳ ಸುದೀರ್ಘ ವಿಚಾರಣೆಯ ನಂತರ ವಕೀಲ ಅನಂತಜ್ಯೋತಿ ಅಪರಾಧಿ ಅಂತ ಸಾಬೀತಾಗಿದೆ. ಬಿಜಾಪುರದ ಬಸವನ ಬಾಗೇವಾಡಿ ವಲಯದ ಪೊಲೀಸರು ಭಾರೀ ಬೇಟೆಯಾಡಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸುಪಾರಿ ಪಡೆದು 13 ಕೊಲೆಗಳನ್ನು ಮಾಡಿ ತಲೆಮರೆಸಿಕೊಂಡಿದ್ದ ಆರೋಪಿಯೋರ್ವನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುದ್ದೇಬಿಹಾಳ ತಾಲೂಕಿನ ರೂಢಗಿ ಗ್ರಾಮದ ಶ್ರೀಕಾಂತ ಬಸಪ್ಪ ಈಳಗೇರಿ ಬಂಧಿತ ಕೊಲೆಗಾರ. ಈತನನ್ನ ಮಹಾರಾಷ್ಟ್ರದ ತಾಂದೂಳವಾಡಿಯಲ್ಲಿ ಬಂಧಿಸಲಾಗಿದೆ.
ಅವೆರಡು ಸಾಕು ನಾಯಿಗಳಲ್ಲ. ಆದರೂ ಅಲ್ಲಿಯ ನಿವಾಸಿಗಳಿಗೆ ಈ ಬೀದಿ ನಾಯಿಗಳನ್ನ ಕಂಡ್ರೆ ಎಲ್ಲಿಲ್ಲದ ಪ್ರೀತಿ. ಇದ್ದಕ್ಕಿದ್ದ ಹಾಗೆ ತಮ್ಮ ನೆಚ್ಚಿನ ನಾಯಿಗಳು ಕಾಣದೇ ಇದ್ದಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮುದ್ದಿನ ಶ್ವಾನಗಳನ್ನ ಹುಡುಕಿಕೊಂಡ್ರು. ಇಲ್ಲಿದೆ ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್. ಮುದ್ದಿನ ನಾಯಿಗಳೊಂದಿಗೆ ಸ್ಥಳೀಯರ ಚೆಲ್ಲಾಟ. ಏರಿಯಾದ ಜನರಲ್ಲಿ ಅದೇನೋ ಉಲ್ಲಾಸ. ಹೌದು, ಕಳೆದ ಕೆಲ ದಿನಗಳಿಂದ ಕಣ್ಮರೆಯಾಗಿದ್ದ ತಮ್ಮ ಮುದ್ದಿನ ನಾಯಿ ಸಿಕ್ಕಿದ್ದಕ್ಕೆ ಮಂಡ್ಯದ ಮದ್ದೂರು ಪಟ್ಟಣದ ಕೋಟೆ ಜನರು ಇವತ್ತು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಹದಿನೈದು ದಿನಗಳ ಹಿಂದಷ್ಟೇ ಬೈರಾ ಹಾಗೂ ಕೆಂಚಿ ಅನ್ನೋ ಸ್ಥಳೀಯರ ನೆಚ್ಚಿನ ಶ್ವಾನಗಳು ಕಣ್ಮರೆಯಾಗಿದ್ದವು. ಬೀದಿ ನಾಯಿಗಳ ಹಾವಳಿ ತಡೆಯೋ ನಿಟ್ಟಿನಲ್ಲಿ ಪುರಸಭೆಯವರೇ ಈ ನಾಯಿಗಳನ್ನ ಹಿಡಿದು ಕಾಡಿಗೆ ಬಿಟ್ಟಿದ್ರು. ಆದ್ರೆ ಈ ಶ್ವಾನಗಳ ಮೇಲೆ ಸ್ಥಳೀಯರ ಪ್ರೀತಿ ಅಷ್ಟಿಷ್ಟಲ್ಲ. ದಿಢೀರ್ ನಾಯಿಗಳನ್ನ ಕಾಣದೆ ಕಸಿವಿಸಿಕೊಂಡ ಜನರು ಕೊನೆಗೆ 1 ಲಕ್ಷ ರೂಪಾಯಿ ವಂತಿಗೆ ಸಂಗ್ರಹಿಸಿ ನಾಯಿ ಹುಡುಕಿಕೊಟ್ಟವರಿಗೆ 25,000 ಬಹುಮಾನ ಘೋಷಿಸಿದರು. ಆಮೇಲೆ ಇವರೆಲ್ಲ ಮುತ್ತತ್ತಿ ಕಾಡಿಗೆಲ್ಲ ಹೋಗಿ ಹಿಡ್ಕೊಂಡು ಬಂದರು. ಕೊಪ್ಪದಲ್ಲಿತ್ತಂತೆ, ಎತ್ತಾಕ ಬಂದರು ನೆನ್ನೆ ಹೋಗಿ. ಏನು ಅನ್ನಿಸ್ತಿದೆ ಈಗ ನಾಯಿ ಮತ್ತೆ? ಅದು ನಂಗೆ ಸಂತೋಷ ಆಯ್ತದೆ. ನನ್ನ ಮನೆ ದೇವ್ರು ಇದ್ದಂಗೆ ಅದು ನಾನು ಅಷ್ಟೇ ಪ್ರೀತಿಯಿಂದ ಸಾಕ್ತೀನಿ ನಾಯಿಗಳು ಮಾತ್ರ. ಕಳೆದ 15 ದಿನಗಳಿಂದ ಶ್ವಾನಗಳ ಶೋಧ ನಡೆಸಿದ ಆಟೋ ಕೃಷ್ಣ ನೇತೃತ್ವದ 5 ತಂಡ ಕೊನೆಗೂ ಬೈರಾ ಹಾಗೂ ಕೆಂಚ ನಾಯಿಯನ್ನ ಪತ್ತೆ ಹಚ್ಚಿ ಕಳೆದ ಮಂಗಳವಾರ ಕೋಟೆಗೆ ತಂದಿದ್ದಾರೆ. ಕಾಡು ಸೇರಿದ್ದ ಶ್ವಾನಗಳು ಮತ್ತೆ ಊರು ಸೇರಿರುವುದು ಗ್ರಾಮಸ್ಥರಲ್ಲಿ ಹರ್ಷ ಮೂಡಿಸಿದೆ. ಆದ್ರೆ ಅಲ್ಲಿ ಹಳ್ಳಿಗಳಲ್ಲಿ ಪೆಟ್ಟಿ ಅಂಗಡಿಗಳ ಹತ್ರ ಎಲ್ಲ ಕೇಳ್ತಾ ಇದ್ದೋ, ನಾವೇನಾದ್ರು ಬಹುಮಾನ ಕೊಡ್ತೀವಿ ಸಿಕ್ಕರು ನಮ್ಗೆ ಇಂಥ ನಾಯಿ ಹೇಳಿ ಅಂತೇಳಿ. ಕೊನೆಗೆ ನಮ್ಮ ಮದ್ದೂರಿನಂಥ ಹುಡುಗರು ನಾಸೀರು, ರಾಜು, ಬಸಂತ್ ಮತ್ತೆ ಇನ್ನು ಕೆಲವು ಸ್ನೇಹಿತರುಗಳು ಈ ದಿನನೂ ಸುಧಾ ಟಾಟಾ ಸುಮೋ ಮಾಡ್ಕೊಂಡು ಹೋಗಿದ್ರು. ನಮ್ಮ ಅದೃಷ್ಟಕ್ಕೆ ದೇವರು ನಮ್ಮ ಕೈ ಬಿಡಲಿಲ್ಲ. ಮುತ್ತತ್ತಿ ಪಕ್ಕ ಹಳ್ಳಿನಲ್ಲಿ ನಮ್ಮ 2 ನಾಯಿಗಳು ಸಿಕ್ತು. ಇನ್ನು ಪ್ರೀತಿಯ ಶ್ವಾನಗಳನ್ನ ಪತ್ತೆ ಹಚ್ಚಿದ ಆಟೋ ಕೃಷ್ಣ ಟೀಮ್ 25,000 ರೂಪಾಯಿ ಬಹುಮಾನ ಪಡೆಯಿತು. ಏರಿಯಾದಲ್ಲಿ ಮನೆ ಮಕ್ಕಳಂತೆ ಸಾಕಿರುವ ಶ್ವಾನಗಳು ಮತ್ತೆ ಸ್ಥಳೀಯರ ಕೈ ಸೇರಿರುವುದು ಜನರ ಹರ್ಷವನ್ನ ಇಮ್ಮಡಿಗೊಳಿಸಿದೆ. ಮಂಡ್ಯದಿಂದ ಕ್ಯಾಮರಾಮನ್ ಯೋಗೇಶ್ ಜೊತೆ ಮಂಜುನಾಥ್ ತಾಳಮಕ್ಕಿ, ಸುವರ್ಣ ನ್ಯೂಸ್. ಕ್ರಿಸ್ಮಸ್ ಹಬ್ಬಕ್ಕೆ ಅರಮನೆ ನಗರಿ ಮೈಸೂರು ಸಜ್ಜಾಗ್ತಾ ಇದೆ. ಎಲ್ಲೆಡೆ ಬಗೆ ಬಗೆಯ ಕೇಕ್ಗಳು ತಯಾರಾಗ್ತಾ ಇವೆ. ಸಂದೇಶ್ ದಿ ಪ್ರಿನ್ಸ್ ಹೋಟೆಲ್ನಲ್ಲಿ ಕಾಕ್ಟೇಲ್ ಕೇಕ್ ಮಿಕ್ಸಿಂಗ್ ಭರ್ಜರಿಯಾಗಿ ನಡೆಯಿತು. ಈ ಸಂಭ್ರಮದಲ್ಲಿ ಅಂತಾರಾಷ್ಟ್ರೀಯ ಮಾಜಿ ಕ್ರಿಕೆಟಿಗರಾದ ಜಾವಗಲ್ ಶ್ರೀನಾಥ್ ಹಾಗೂ ಅನಿಲ್ ಕುಂಬ್ಳೆ ಪಾಲ್ಗೊಂಡಿದ್ರು. 1 ತಿಂಗಳ ಮುನ್ನವೇ ಈ ರೀತಿ ಮಿಶ್ರಣ ಮಾಡಿದ್ರೆ ಕೇಕ್ ರುಚಿಕರವಾಗಿರೋದ್ರಿಂದ ದುಬಾರಿ ಬೆಲೆಯ ರಮ್, ವಿಸ್ಕಿ, ಬಿಯರ್, ಜಿನ್ ಸೇರಿದಂತೆ ನಾನಾ ಬಗೆಯ ಡ್ರಿಂಕ್ಸ್ ಬೆರೆಸಿ ಡ್ರೈ ಫ್ರೂಟ್ಸ್ಗಳನ್ನು ಮಿಶ್ರಣ ಮಾಡಲಾಗಿದೆ. ಇವಿಷ್ಟು ಇವತ್ತಿನ ಕರ್ನಾಟಕ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ಕ್ರಿಕೆಟ್ ಪಾಲಿಟಿಕ್ಸ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.